ಅಮ್ಮ ಇದೇನಮ್ಮ ಮಗಳೇ ಇದು ದೋಸೆ ತಂದ್ಬಿಟ್ಟಿದ್ಯಾ? ನಂಗೆ ದೋಸೆ ಆಗಲ್ಲ, ಮುದ್ದೆ ಇಲ್ವೇನಮ್ಮ ಮಗಳೇ? ಅಪ್ಪ ಅಮ್ಮ ಹಸಿವು ಐತೆ ನಂಗೆ ಹಾಕಕ್ ಬರದೆ ದೋಸೆ ತಿನ್ನಪ್ಪ ಸುಮ್ನೆ. ಗಂಡಕ್ಕಿಂತ ಹೆಚ್ಚಾಗ್ಬಿಟ್ಲ ನಿಮ್ಮಮ್ಮಂಗೆ. ನಿಮ್ಮಮ್ಮ ನಂಗೆ ಊಟ ಹಾಕ್ಬಿಟ್ಟು ಮುದ್ದೆ ಮಾಡಿ ಹೋಗ್ಬೇಕಪ್ಪ. ಎಲ್ಲಿಗೆ ಹೋದ್ಲ ಏನ? ಯಾರ ಮನೆ ಸುತ್ತಾವಳ ಏನ? ಬಾ ಮಗಳೇ, ಮುದ್ದೆ ಮಾಡ್ಕೊಡ್ ಬಾ ಇಲ್ಲೇ. ಅಪ್ಪ ನಂಗ್ ಮುದ್ದೆಗಿದೆ ಎಲ್ಲ ಬರಲ್ಲ, ದೋಸೆನೆ ತಿಂದಿ ಎದ್ದಾಳಪ್ಪ, ಒಂದೊತ್ತು ಏನಾಗಲ್ಲ. ಅಮ್ಮ ಆಗಲ್ಲಮ್ಮ, ನೀನು ಇಲ್ಲ ನಿಮ್ಮ ಅಜ್ಜಿನ ಕರಿ. ನೀ ಏನಪ್ಪ ನಿಮ್ಮ ಮಮ್ಮಿ ಇಲ್ಲ ನಿಮ್ಮ ಅಜ್ಜಿ ಕರಿ ಬೇಗ. ಅವೋ ಬಾಯಿಲಿ ಎಲ್ಲೋದವ ನೀನು? ಏನಾದ್ ಮಗನೇ, ಸುಮ್ಮನ್ ತಿಂದು ಎದ್ದೇಳ. ನಿನ್ ಹೆಂಡತಿ ಬೇರೆ ಬೆಳಗ್ಗೆನ ಕೂಲಿಗೆ ಹೋಗಳೆ, ನಿನ್ ಮಗಳು ದೋಸೆ ಮಾಡೈತೆ ತಿಂದು ಎದ್ದೇಳ ಸುಮ್ನೆ. ಕಿರಕ್ ಮಾಡ್ಬೇಡ, ತಿಂದು ಎದ್ದಿ ಕೆಲ್ಸಕ್ಕೆ ಹೋಗಿ ನಡಿ. ಅಮ್ಮ ನೀನ್ ಗೊತ್ತಿಲ್ಲ ಸುಮ್ನಿರು. ನಾನು ಏನ್ರಿ ಯಾಕೆ ಕೆಲ್ಸಕ್ಕೆ ಹೋದ್ಲು? ನಾನ್ ದುಡ್ಕ ಬರಲ್ಲ, ದಿನಕ್ಕೆ 1,500. ಏನಮ್ಮ ನೀನು? ಆಮೇಲೆ ನಿನ್ ಗಂಡನ ದುಡಿತಾನೆ. ಇವತ್ತೇನೋ 2 ಸಿಂಧಿ ಹಸ ಏನೋ ಹಿಡ್ಕ ಬಂದಾನೆ. ಇವತ್ತೊಂದ್ 50,000 ತರ್ಬೋದು ಅಪ್ಪ. ಏನಮ್ಮ ದುಡ್ಡು ಅಂತ ಸಾಯ್ತೀರಿ ನೀವು. ಏನಪ್ಪ ನಂಗ್ ಮುದ್ದೆ ಮಾಡಾಕಿದ್ರೆ ಊಟ ಮಾಡಕ್ಕಾಗದು. ಈಗ ಅಪ್ಪ ಬರ್ತದ ತಡಿ, ಅಪ್ಪಂಗು ಮುದ್ದೆ ಬೇಕು. ಅಪ್ಪಂಗೆ ಎಲ್ಲಿ ಮುದ್ದೆ ಮಾಡಿದ್ಯಾ ನೀನು? ನಿಮ್ಮ ಅಪ್ಪ ಬೇರೆ ಸುಮ್ನೆ, ನಿಮ್ಮ ಅಪ್ಪಂಗೂ ದೋಸೆನೆ ಎಲ್ಲರಿಗೂ ದೋಸೆನೆ. ನಿಮ್ಮ ಅಪ್ಪಿ ಕಂಡಿನ ತಗ 30,000 ತರೋದು. ಈಗ ಬರೀ ಕೈಲಿ ಬರ್ತಾನ ಏನೋ. ಈಗ ಬಂದ ನೋಡಲ್, ಬಂದ ಬಾಗ್ಲ ಹತ್ರ ಅವನೇ. ಈಗ ಕಂಡಿನ್ ನೋಡಪ್ಪ, ಈಗ ನಿಮ್ಮ ಅಪ್ಪ 30,000 ತರೋದ. ಸುಮ್ನೆ ನಿಮ್ಮ ಅಪ್ಪನು ದೋಸೆ ತಿಂದೋಗ್ಬೇಕು, ನೀನು ದೋಸೆ ತಿಂದೋಗ್ಬೇಕಲ್ಲಿ. ಮುಖ ಓದಿಸ್ಕೊಬಿಟ್ರೆ ಆಗಲ್ಲ ಅಲ್ಲಿ. ಅಮ್ಮಿ ತಗೊಳಮ್ಮಿ, 10,000 ರೂಪಾಯಿ ಐತೆ. ಅದೇ ಸಿಂಧಿ ಹಸ ಮಾರಿದ್ದು. ಬೆಳಗ್ಗೆನೆ ಎದ್ದೋಗಿದ್ನಲ್ಲ, ಆ ಗೌಡ್ರ ಮನೇಲಿ 2 ಸಿಂಧಿ ಹಸ ಮಾರ್ಸಿದ್ದೆ. ತಗ 10,000 ರೂಪಾಯಿ ತಗೋ. ನೋಡಪ್ಪ ಮಗನೇ, ಇಲ್ಲೇ ಕೂತೀಯ 30,000 ಅಂದೆ. ನಿಮ್ಮ ಅಪ್ಪ ಎಷ್ಟು ತಂದ? 10,000 ತಂದ. ಮತ್ತೆ ಇನ್ನು 20,000 ಎಲ್ಲ ಕೇಳಂಗೆ. ನೀನೇ ಕೇಳಪ್ಪ, ನಾನು ಕೇಳಲ್ಲ, ನೀನು ಕೇಳು. ಅಪ್ಪ 30,000 ಅಲ್ವಾ ಅಪ್ಪ ಕಮಿಷನ್ ಬಂದಿದ್ದು? ನಾನು ಅಲ್ಲೇ ನಿಂತೀನಿ ಟೀ ಕುಡಿತಾ. ಇನ್ನು 20,000 ಯಾರಿಗೆ ಕೊಟ್ಟಪ್ಪ ನೀನು? ಯಾಕ್ಲಾ ನಿನ್ನ ಮಗಳು ಫೀಸ್ ಕಟ್ಟಕ್ಕೆ ಅವತ್ತು 20,000 ಗೌಡ್ರು ಕೊಟ್ಟಿತ್ತಿಲ್ವಾ? ಜ್ಞಾಪನ ಐತಾ ಇಲ್ಲ? ಆಮೇ ನಿಂಗೂ ಗೊತ್ತೈತಾನೆ. 20,000 ಇಟ್ಕೊಂಡು 10,000 ರೂಪಾಯಿ ವಾಪಸ್ ಕೊಟ್ಟರು. ಅವ್ರು ಸಾಲ ಕೊಟ್ಟವ್ರು ಬಿಡ್ತಾರ? ಹೌದೌದೌದು, ಮೊಮ್ಮಗಳಿಗೆ ಕಾಲೇಜಿಗೆ ಸೇರ್ಸಕ್ಕೆ ಅವತ್ತು ನೀನು ಅವತ್ತು ಎಣ್ಣೆ ಕುಡ್ಕೊಂಡು ಬಿದ್ದಿದ್ದಲ್ಲ ಪಟ್ಟೈಟಾಗಿ, ಜ್ಞಾನ ಇಲ್ದಲೆ. ಅವಾಗ ನಿಮ್ಮ ಅಪ್ಪ ಹೋಗಿ ಬಂದಿದ್ದ. ಜ್ಞಾಪನ ಐತೆ ರೀ, ಜ್ಞಾಪನ ಐತೆ. ತಗೊಂಡೋಗಿ ಬೀರಿಗಿಡ್ತೀನಿ. ನಿಮ್ಮ ಮಗ ನೋಡ್ರಿ ಮುದ್ದೆನೆ ಅಂತಾನೆ. ಸೊಸೆ ಬೇರೆ ಇಲ್ಲ, ಇವತ್ತು ದೋಸೆ ನಿಮ್ಗೂ ದೋಸೆನೆ ತಂದು ಕೊಡ್ತೀನಿ. ನೀವು ಕೂತ್ಕೊಳ್ರಿ ಅತ್ತಗೆ, ನಾನು ಹೋಗಿ ಬೀರಿಗೆ ಇಟ್ಟು ಬರ್ತೀನಿ ದುಡ್ಡ. ಆಯ್ತಮ್ಮಿ, ಕೈ ತೊಳ್ಕೊಂಡು ಬರ್ತೀನಿ. ಕೈ ತೊಳ್ಕೊಂಡೆ ತಾಂಬ ಯಾರೋ ಒಂದು ತಿಂದು ಹೋಯ್ತೀನಿ ನಾನು. ನೋಡ ನಿಮ್ಮ ಅಪ್ಪ ಯಾತ್ ಕೊಟ್ರು ತಿನ್ನುತ್ತೆ. ಮುದ್ದೆನೇ ಬೇಕು ಅಂತಿದ್ದೆ ನಮ್ಮ ಅಪ್ಪಂಗೆ. ನೋಡ್ದ, ನಂಗೆ ಗೊತ್ತು ಕಣ ನಿಮ್ಮ ಅಪ್ಪಂದು. ಸುಮ್ಮನೆ ಕೂತ್ಕೊಂಡು ತಿಂದು ಎದ್ದೋಗ್. ನಾನು ತಿನ್ನಲ್ಲ, ಏನಿಲ್ಲ. ನಾನು ಹೊಂಟೆ ಈಗ ನಾನು ಇನ್ನೊಂದು 9 ಹಾಕ ಬಂದು ಫುಲ್ ಎಲ್ಲ ಮನೆ ಎಲ್ಲ ಒಡಿಸ್ ಮಾಡ್ತೀನಿ. ತಡೀರಿ ಬಂದೆ ತಡೀರಿ ಅಂತ. ಬಾಪ ಸೈಡಿಗೆ ಬಾ. ಈಗ ನಂಗೆ ಸಿಟ್ಟಲ್ಲಿ ಈ ಕಡೆಗೆ ಬಾ. ಇಲ್ಲಿ ಒಂದು 100 ರೂಪಾಯಿ ಕೊಡಿಲಿ, ಸೈಡಿಗೆ ಬಾ. 100 ರೂಪಾಯಿನೂ ಇಲ್ಲ, ಹೋಗ್ಲಾ. ನಿಮ್ಮ ಅಮ್ಮಂಗೆ ಹಿಂಗೆ 10,000 ಕೊಟ್ಟಿಲ್ವಲ್ಲ, ಎಲ್ಲ 100 ರೂಪಾಯಿ. ಹೋಗ್ಲಾ, ನೀನು ಕುಡ್ಕೊ ಬಂದ್ರೆ ಇನ್ನೂ ವ್ಯವಸ್ಥೆ ಮಾಡ್ತೀಯಾ? ಗಲಾಟೆ ಮಾಡ್ತೀವಿ. ಹೋಗ್ ಸೈಡಿಗೆ ನಡಿ. ನಂಗೂ ಒಂದೇನು ಟೈಮ್ ಬರುತ್ತೆ. ಈಗ ನನ್ಗೆ ಟೈಮ್ ಇಲ್ಲ. ಮಗಳು ಬೆಲೆ ಕೊಡಲ್ಲ, ಹೆಂಡ್ರು ಬೆಲೆ ಕೊಡಲ್ಲ, ತಾಯಿ ಬೆಲೆ ಕೊಡಲ್ಲ, ಅಪ್ಪ ಬೆಲೆ ಕೊಡಲ್ಲ. ನಂಗೂ ಒಂದಿನ ಈಗ ಹೋಗಿ 2 ಸಿಂಧಿ ಹಸ ಮಾರಿ 50,000 ತಂದು ಏನು ಬೆಲೆ ಅಂತ ನಾನು ತೋರಿಸ್ತೀನಿ. ಮುದ್ದೆ ಮಾಡ್ಕೊಂಡು ಉಣ್ತೀನಿ. ನನ್ನ ಹೆಂಡ್ರ ಕೈಲೇ ಮುದ್ದೆ ಮಾಡಿಸ್ತೀನಿ. ಬರ್ತೀನಪ್ಪ ನಾನು. ಎಲ್ಲ ಸೈಡ್ ಬಿಡು ರೀ. ಅದನ್ನೇ ತಿಂದ್ರಿ, ಇನ್ನೇನು ನಿಮ್ಮ ಮಗ ಬಿಟ್ಟವನೇ ತಿಂತಾ ಇರ್ರಿ. 2 ದೋಸೆ ಬಿಸಿದು ಹಾಕ ಬರ್ತೀನಿ.